ನಿನಗಾಗಿ ಭಾಗ 180. ಇತ್ತ ಈ ರೀತಿ ಆದರೆ ಅತ್ತ ಪವಿತ್ರ ಮತ್ತು ಪ್ರಜ್ವಲ್ ತಮ್ಮ ಸಂಬಂಧವನ್ನು ಅವರ ಮನೆಯವರ ಬಳಿ ಹೇಳಲು ಹೋಗುತ್ತಿದ್ದಾರೆ. ಅಂದರೆ ಪ್ರಜ್ವಲ್ ಅವರ ಅಪ್ಪ ಅಮ್ಮನ ಹತ್ತಿರ ನನಗೆ ಈಗಾಗಲೇ ಮದುವೆ ಆಗಿದೆ ಅಂತ ಹೇಳಲು ಹೋಗುತ್ತಿದ್ದಾನೆ. ಅವರ ಅಪ್ಪನಿಗೆ ವಿಷಯ ಗೊತ್ತಿದ್ದರೂ ಕೂಡ ಒಂದಷ್ಟು ಊರಿನ ಮುಖಂಡರು ಇದ್ದಾಗ ಅವರ ಎದುರಿಗೆ ಹೇಳಿಬಿಟ್ಟಿದ್ದರೆ ಸರಿ ಇರುತ್ತದೆ ಅಂತ ಅವನ ಮನಸ್ಸಿಗೆ ತುಂಬ ಅನಿಸುತ್ತಿದೆ. ಈ ರೀತಿ ಅವಳನ್ನು ಯಾರಿಗೂ ಗೊತ್ತಿಲ್ಲದೆ ಬಂದು ಸೇರುತ್ತಿರುವುದು ಅವನಿಗೆ ಇಷ್ಟವಾಗುತ್ತಿಲ್ಲ. ಅವಳಂತೂ ತುಂಬ ಸುಂದರವಾಗಿ ರೆಡಿಯಾಗಬೇಕು ಅಂತ ನನ್ನ ಅತ್ತೆ ಮತ್ತು ಮಾವ ಅವರು ನನ್ನನ್ನು ನೋಡಿದ ತಕ್ಷಣ ಒಪ್ಪಿಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದಳು. ಅದಕ್ಕೆ ಸರಿಹೊಂದುವಂತೆ ಅವನು ಒಂದು ಚಂದದ ಸೀರೆಯನ್ನು ತಂದುಕೊಟ್ಟ. ಅದನ್ನು ಅವಳು ಹುಟ್ಟಿಕೊಂಡು ತುಂಬ ಖುಷಿ ಪಡುತ್ತಿದ್ದಳು. ನಂತರ ಅವಳ ಅಲಂಕಾರಕ್ಕೆ ಸಹಾಯ ಮಾಡಿದ. ನೋಡಲು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ನಿನಗೆ ಅಲಂಕಾರದ ಅಗತ್ಯವಿಲ್ಲ, ಆದರೂ ಮಾಡುತ್ತೇನೆ. ಸ್ವಲ್ಪ ಅಲಂಕಾರ ಮಾಡಿದರೆ ನೀನು ದೇವತೆಯ ರೀತಿ ಕಾಣುತ್ತೀಯ ಅಂದಾಗ ಅವಳು ಮುಖವನ್ನು ಪೆಚ್ಚಗೆ ಮಾಡಿಕೊಂಡು, ಅಲಂಕಾರ ಮಾಡಿಲ್ಲವಾದರೆ ನಾನು ದೇವತೆಯ ರೀತಿ ಕಾಣುವುದಿಲ್ಲವೇ ಅಂದಳು. ಆಗ ಅವನು ಅವಳನ್ನು ಕೀಟಲೆ ಮಾಡಬೇಕು ಅಂತ, ದೇವತೆಯ ರೀತಿ ಕಾಣುವುದಿಲ್ಲ, ಬೇರೆ ರೀತಿ ಕಾಣುತ್ತೀಯ ಅಂತ ಅವನು ಆ ಕಡೆ ತಿರುಗಿದ. ಆಗ ಅವಳು ಅವನನ್ನು ಹಿಂದೆಯಿಂದ ಗಟ್ಟಿಯಾಗಿ ತಬ್ಬಿಕೊಂಡಳು. ಈಗ ಅಂತ ಕೇಳಿದಳು. ಸ್ವಲ್ಪ ಹೊತ್ತು ಅವನು ಸುಮ್ಮನೆ ಇರಬೇಕು ಅಂತ ಅಂದುಕೊಂಡರು. ಅವಳ ಪ್ರಶ್ನೆಗೆ ಅವನ ಬಾಯಿ ಉತ್ತರ ಕೊಡಲು ತುಂಬ ಸಮಯ ತೆಗೆದುಕೊಂಡಿಲ್ಲ. ಈಗ ನಿಜವಾಗಲೂ ನೀನು ದೇವತೆ ರೀತಿ ಕಾಣುತ್ತಿದ್ದೀಯ, ನನ್ನ ಪ್ರಾಣ, ನನ್ನ ಚಿನ್ನ, ನನ್ನ ಮುದ್ದು, ನನ್ನ ಬಂಗಾರ ಅಂತ ಅವಳ ಕಡೆ ತಿರುಗಿ ಅವಳ ಮುದ್ದಾದ ಅಗಲವಾದ 2 ಕೆನ್ನೆಗಳನ್ನು ಹಿಡಿದ. ಅವಳ ಅಗಲವಾದ ಕಣ್ಣುಗಳಲ್ಲಿ ಇವನ ಮೇಲೆ ಸಂಪೂರ್ಣವಾದ ಪ್ರೀತಿಯನ್ನು ತುಂಬಿತ್ತು. ಆ ಪ್ರೀತಿ ಕೆಳಗೆ ಉಕ್ಕಿ ಹರಿಯುತ್ತಿತ್ತು. ನಂತರ ಅವನ ಕೈಗಳನ್ನು ಅವಳ ಕಣ್ಣುಗಳ ಬಳಿ ಹಿಡಿದ. ನಂತರ ಸರಿ ಬಂದಿಲ್ಲ ಅಂತ ಸಡನ್ನಾಗಿ ಅವಳ ಕಣ್ಣುಗಳ ಕೆಳಗೆ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ಅದು ಹೇಗೆ ಅಂದರೆ ಕಣ್ಣೀರು ಜಾರುತ್ತಿದೆ, ಅದನ್ನು ತೆಗೆದುಕೊಳ್ಳಬೇಕು ಅಂತ ತನ್ನ ನಾಲಿಗೆಯಿಂದ ಅವಳ ಕೆನ್ನೆಯನ್ನು ಟಚ್ ಮಾಡುತ್ತಿದ್ದಾನೆ. ಏನನ್ನೋ ತಿನ್ನುವ ರೀತಿ. ಇವಳಿಗೆ ಸ್ವಲ್ಪ ವಿಚಿತ್ರ ಅಂತ ಅನಿಸಿತು. ಆದರೆ ಅವನು ಪುನಃ ಅವಳ ಬಳಿ ಬಂದು ಕೆಳಗೆ ಬಿದ್ದು ಹೋಗುತ್ತಿದ್ದೆ ಅಂತ ಪುನಃ ಅವಳ ಕಣ್ಣುಗಳ ಕೆಳಗೆ ನೆಕ್ಕುತ್ತಿದ್ದಾನೆ. ಅವನ ಸಲೈವದ ಬಿಸಿ ಉಸಿರು ತಾಕಿದಾಗ ಇವಳಿಗೆ ಒಂದು ಹೊಸ ರೀತಿಯ ರೋಮಾಂಚನವಾಯಿತು. ಹಿಂದೆಂದೂ ಇಲ್ಲದೆ ಇರುವುದು, ಆದರೆ ವಿಚಿತ್ರವಾಗಿದೆ. ಅದನ್ನು ಬೇಡ ಅಂತ ಹೇಳಬೇಕು ಅಂತ ಪ್ರಯತ್ನಿಸುತ್ತಿದ್ದಾಳೆ. ಆದರೆ ಸರಿಯಾದ ಪ್ರಯತ್ನ ಮಾಡಲು ಆಗುತ್ತಿಲ್ಲ. ಅವಳು ಕಣ್ಣನ್ನು ಮುಚ್ಚಿಕೊಂಡು ಏನು ಮಾಡುತ್ತಿದ್ದೀಯಾ ಅಂತ ಕೇಳಿದಾಗ ಏನೂ ಇಲ್ಲ, ನಿನ್ನ ಪ್ರೀತಿ ಕಣ್ಣುಗಳಿಂದ ಹೊರಗೆ ಚೆಲ್ಲುತ್ತಿದೆ, ಅದನ್ನು ನನ್ನ ನಾಲಿಗೆಯಿಂದ ತಿನ್ನುತ್ತಿದ್ದೇನೆ. ಎಷ್ಟು ಸ್ವೀಟ್ ಇದೆ ಗೊತ್ತಾ? ನೀನು ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡುತ್ತೀಯ ಅನ್ನುವುದು ನನಗೆ ಇದರಿಂದ ತಿಳಿಯುತ್ತಿದೆ. ನಾನು ಇನ್ನೆಂದೂ ಕೂಡ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಈ ಪ್ರಾಣ ಹೋದಾಗ ಮಾತ್ರ ಇಷ್ಟು ಪ್ರೀತಿ ತೋರಿಸುವ ಇಷ್ಟೊಂದು ಸುಂದರವಾದ ಹೆಂಡತಿಯನ್ನು ಯಾರು ಬಿಟ್ಟು ಹೋಗುತ್ತಾರೆ? ಹೋದರೆ ಅವನು ಮೂರ್ಖ, ನಾನಂತೂ ಮೂರ್ಖ ಅಲ್ಲ ಅಂತ ಅವನು ಇನ್ನೂ ಅವಳ ಕೆನ್ನೆಗಳನ್ನು ಮೃದುವಾಗಿ ತನ್ನ ನಾಲಿಗೆಯಿಂದ ಸವರುತ್ತಿದ್ದಾನೆ. ಇವಳು ಕೂಡ ಮೈ ಮರೆತಿದ್ದಾಳೆ. ಇಬ್ಬರು ಸ್ವಲ್ಪ ಸಮಯ ಅದೇ ರೀತಿ ಒಬ್ಬರನ್ನೊಬ್ಬರು ಮುದ್ದಿಸುವುದರಲ್ಲಿ ಸಮಯವನ್ನು ಕಳೆದು ಬಿಡುತ್ತಾರೆ. ಸಮಯ ಕಳೆದು ಹೋಗುತ್ತಿದೆ. ಜೀವನ ಸುಂದರವಾಗಿ ಸಾಗುತ್ತಿದೆ. ಐ ಲವ್ ಯು ಚಿನ್ನು ಅಂತ ಅವಳು ಹೇಳಿದಾಗ ಅವನು, ನೀನು ನನ್ನನ್ನು ಚಿನ್ನು ಅಂತ ಕರೆದೀಯಾ? ನಾನು ಹೇಳಿಲ್ಲ, ಯಾರು ಹೇಳಿದ್ದು ಅಂತ ಜೋರಾಗಿ ನಗುತ್ತಾಳೆ. ಆಗ ಅವನು ಪುನಃ ಇನ್ನೊಂದು ಬಾರಿ ಹೇಳು ಚಿನ್ನು ಅಂತ. ನಿನ್ನ ಬಾಯಿಂದ ಆ ಮಾತು ಕೇಳಲು ನನಗೆ ತುಂಬ ಇಷ್ಟ. ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದೀಯಾ, ನೀನು ನನ್ನವಳು ಅನ್ನುವ ವಿಷಯವನ್ನು ನಾನು ಈಗಲೂ ಕೂಡ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂತ ಅವನು ಹೇಳಿದಾಗ ಅವಳಿಗೆ ಆಶ್ಚರ್ಯವಾಯಿತು. ಅಂದರೆ
ನಾನು ನಿನ್ನವಳು ಆಗಬಾರದಿತ್ತ ಅಂತ ಕೇಳುತ್ತಾಳೆ. ಆ ರೀತಿ ಏಕೆ ಮಾತನಾಡುತ್ತಿದ್ದೀಯ? ವಿಷಯ ಅದಲ್ಲ. ನಾನು ಅಂದುಕೊಂಡಿರಲಿಲ್ಲ ನೀನು ನನ್ನನ್ನು ಒಪ್ಪಿಕೊಳ್ಳುತ್ತೀಯಾ ಈ ಜನ್ಮದಲ್ಲಿ ಅಂತ. ಒಪ್ಪಿಕೊಂಡು ಇಷ್ಟೊಂದು ಪ್ರೀತಿ ಮಾಡುತ್ತೀಯಾ ಅಂತ. ಅದನ್ನು ನೆನೆಸಿಕೊಂಡು ಮೈಯೆಲ್ಲ ರೋಮಾಂಚನ ಆಗುತ್ತಿದೆ, ದೇಹದ ಕೂದಲು ಮೇಲೆ ಹೇಳುತ್ತಿದೆ ಅಂತ ಅವನು ಹೇಳಿದಾಗ ಅವಳ ಮುಖ ಕೆಂಪಾಗುತ್ತದೆ. ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ತುಂಬಿ ತುಳುಕುತ್ತಿದ್ದಾರೆ. ಇಲ್ಲಿ ಅಂದರೆ ಪ್ರಜ್ವಲ್ನ ಮನೆಯಲ್ಲಿ ಅವರೆಲ್ಲ ಹೊರಗಡೆ ಹೋಗುತ್ತಿದ್ದಾರೆ. ಊರಿನ ಹೊರಗೆ, ಮದುವೆಗಿಂತ ಮುಂಚೆ. ಹೀಗೆ ಹೋಗುವುದು ಅಭ್ಯಾಸ. ಇವರ ಮನೆದೇವರು ಸ್ವಲ್ಪ ಜಾಸ್ತಿ ದೂರ. ಅಲ್ಲಿ ಹೋಗಿ 2 ದಿನ ಪೂಜೆಗಳನ್ನು ಮಾಡಿಸಬೇಕು, ಹಗಲು ರಾತ್ರಿ. ಆಗ ಮಾತ್ರ ಸಂಸಾರಗಳು ಚೆನ್ನಾಗಿ ಇರುತ್ತದೆ. ಮದುವೆಯಾಗುವ ಜೋಡಿಗಳನ್ನು ಈಗ ಇವರಿಬ್ಬರು ಇಷ್ಟಪಡುವ ರೀತಿ ಮಾಡಬೇಕು. ಆ ಹುಡುಗಿ ಮಾಡರ್ನ್ ಹುಡುಗಿ, ಪ್ರೀತಿ ಪ್ರೇಮ ಅದೆಲ್ಲ ಅವಳಿಗೆ ಗೊತ್ತಿಲ್ಲ. ಇವನು ಇನ್ನೊಬ್ಬಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ, ಅಲ್ಲ ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ. ಮದುವೆ ಕೂಡ ಆಗಿದ್ದಾನೆ. ಅವಳನ್ನು ಮರೆತು ಬದುಕಬೇಕು. ಏನು ಮಾಡುತ್ತಾನೋ ತಿಳಿಯುತ್ತಿಲ್ಲ. ಅದನ್ನು ಯೋಚಿಸಿ ಯೋಚಿಸಿ ತಲೆ ಕೆಡುತ್ತಿದೆ. ಅದಕ್ಕೆ ಅವರ ಅಪ್ಪ ಅಮ್ಮ 3 ದಿನಗಳ ಪೂಜೆಯನ್ನು ಇಟ್ಟುಕೊಂಡಿದ್ದಾರೆ. ಇದಕ್ಕೆ ಹುಡುಗ ಹುಡುಗಿ ಇಬ್ಬರು ಬೇಕು. 3ನೇ ದಿನ ಮೊದಲ 2 ದಿನಗಳು ಮನೆಯವರೇ ಮಾಡಿಸುತ್ತಾರೆ, ಅಂದರೆ ಹಿರಿಯರು. ಅವನು ಕೆಲಸಕ್ಕೆ ರಜೆ ಹಾಕಬೇಕು. ಅದಕ್ಕಾಗಿ ಪದೇ ಪದೇ ಫೋನನ್ನು ಮಾಡುತ್ತಿದ್ದಾರೆ. ಊರಿಗೆ ಹೋದ ಮೇಲೆ ಅಲ್ಲಿ ನೆಟ್ವರ್ಕ್ ಸಿಗುವುದಿಲ್ಲ ಅಂತ. ನಂತರ ಪ್ರಜ್ವಲ್ನ ಅಪ್ಪ ನಾನು ಅವನಿಗೆ ತಿಳಿಸಿ ಕಳಿಸುತ್ತೇನೆ, ಯೋಚಿಸಬೇಡಿ, ನೀವು ಆರಾಮವಾಗಿ ಹೋಗಿ. ಅವನು ಯಾವುದಾದರೂ ಎಮರ್ಜೆನ್ಸಿ OTಯಲ್ಲಿ ಇರುತ್ತಾನೆ. OTಯಲ್ಲಿ ಇದ್ದಾಗ ಫೋನನ್ನು ಪಿಕ್ ಮಾಡುವುದಿಲ್ಲ ಅಲ್ಲವೇ? ಅವನು ಒಬ್ಬ ಡಾಕ್ಟರ್. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುತ್ತಿದ್ದೀರಾ ಅಂತ ಪ್ರಜ್ವಲ್ನ ಹಿರಿಯ ಅಕ್ಕ ಹೇಳಿದಾಗ ಅವರ ಅಪ್ಪ ಸ್ವಲ್ಪ ಸಮಾಧಾನವಾಗುತ್ತಾರೆ. ಹೌದು, ಪ್ರಜ್ವಲ್ ತುಂಬ ಡೆಡಿಕೇಟೆಡ್, ತುಂಬ ಒಳ್ಳೆಯ ಹುಡುಗ, ಡಾಕ್ಟರ್ ಬೇರೆ. ಅವನು ಹೇಗೆ ಸರ್ಜರಿ ಮಾಡಬೇಕಾದಾಗ ನನ್ನ ಫೋನನ್ನು ಪಿಕ್ ಮಾಡುತ್ತಾನೆ. ಇಷ್ಟು ಚಿಕ್ಕ ವಿಷಯ ನನ್ನ ತಲೆಗೆ ಬಂದಿಲ್ಲ ಅಂತ ಅವರಿಗೆ ಮನವರಿಕೆ ಆಯಿತು. ನಂತರ ಅವರು ಮಗಳ ಕಡೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ನೋಡಿದರು. ಅಪ್ಪ, ನಿಮ್ಮ ಸಂಪೂರ್ಣ ವ್ಯಾಪಾರವನ್ನು ನಾನು ನೋಡಿಕೊಳ್ಳುತ್ತೇನೆ, ದಯವಿಟ್ಟು ಬನ್ನಿ ಅಂತ ಅವಳು ಹೇಳಿದಳು.